ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದೆ ಸರ್ಕಾರ. ಕಾಂಗ್ರೆಸ್ಗೆ ಹಿಂದೂಗಳು ಮತ ಹಾಕಿಲ್ವಾ, ಅವರ ಕಾರ್ಡ್ಗಳನ್ನ ಮಾತ್ರ ಕಿತ್ತಾಕಿದ್ದಾರೆ. ಒಂದು ಧರ್ಮದ ಓಲೈಕೆಯಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ವಕ್ಫ್ ಒಂದು ಖತರ್ನಾಕ್ ಬೋರ್ಡ್ ಅಂತ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇರಲಿಲ್ಲ. ಯಾವ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು 1950ರಲ್ಲಿ ದೇಶಕ್ಕೆ ಕೊಟ್ಟರು, ಆ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೂ ಇರಲಿಲ್ಲ, ವಕ್ಫ್ ಅನ್ನುವಂತ ಯೋಚನೆ ಕೂಡ ಇರಲಿಲ್ಲ. 1954ರಲ್ಲಿ ಮೊದಲ ಬಾರಿಗೆ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ಅವರ ನೇತೃತ್ವದಲ್ಲಿ ಯಾವ ಜನ ಭಾರತವನ್ನ ಬಿಟ್ಟು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಹೋದ್ರು, ಅಂದ್ರೆ ಈಗಿರುವಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋದ್ರು, ಅವರ ಜಮೀನನ್ನು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಹೋದಂತ ಮುಸಲ್ಮಾನರ ಜಮೀನನ್ನ ಕೊಡೋದ್ರ ಸಲುವಾಗಿ ವಕ್ಫ್ ಅನ್ನುವಂತ ಒಂದು ಯೋಚನೆ ಆರಂಭ ಆಯಿತು. ಅಂದ್ರೆ ಈ ದೇಶದಲ್ಲಿ ವಕ್ಫ್ ಅನ್ನುವಂತ ಕಾನೂನು ಮೊದಲು ಬಂದಿದ್ದು ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಆಗಿರುವುದು 1954-55ರಲ್ಲಿ. ಈ ದೇಶದಲ್ಲಿ ವಕ್ಫ್ ಅನ್ನುವಂತ ಪದ ಬಂದಿರುವುದು 1954-55ರಲ್ಲಿ. ಅವತ್ತು ಈ ದೇಶದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾಕ್ಕೆ ಹೋದವರ ಜಮೀನು ಎಷ್ಟಿತ್ತು? ಸುಮಾರು 10,000ದಷ್ಟು ಪ್ರಾಪರ್ಟಿಗಳು ಅವತ್ತು ಪಾಕಿಸ್ತಾನಕ್ಕೆ ಹೋದಂತ ಜನರ ಹೆಸರಲ್ಲಿ ಇತ್ತು. ಅವತ್ತಿನ ಲೀಡರ್ಸ್ ತೀರ್ಮಾನ ಮಾಡಿದ್ರು, ಇದನ್ನ ಅಲ್ಲಾಹನ ಹೆಸರಲ್ಲಿ ವಕ್ಫ್ನ ಹೆಸರಲ್ಲಿ ಕೊಡಬೇಕು. ವಕ್ಫ್ ಅಂದ್ರೆ ಏನು? ವಕ್ಫ್ ಅಂದ್ರೆ ಅಲ್ಲನಿಗೆ ಸಮರ್ಪಣೆ, ಅಲ್ಲನಿಗೆ ದಾನ ಕೊಡುವುದು. ಅಲ್ಲನಿಗೆ